Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು what are the possibilities in round 2 if a seat is allotted and if it is not allotted ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡೋಣ. ಸೊ ದಿಸ್ ಇಸ್ ಅಬೌಟ್ MCC ಕೌನ್ಸ್ಲಿಂಗ್. ಸೊ ಸ್ಟೂಡೆಂಟ್ಸ್, ನೀವೇನಾದರೂ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅಥವಾ ಮಾಡಬೇಕು ಅಂತ ಇದ್ದರೆ ಸೊ ಈ ಡೀಟೇಲನ್ನು ನೀವು ತಿಳ್ಕೊಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಏನು ಮಾಡ್ಬೋದು, ಇಲ್ಲ ಸೀಟ್ ಅಲಾಟ್ ಆದಮೇಲೆ ನೀವು ಏನೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ನೋಡೋಣ. ಆ್ಯಂಡ್ ಸ್ಟೂಡೆಂಟ್ಸ್, ಈಗ ರಿಪೋರ್ಟಿಂಗ್ಗೆ ಅಂತ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗಿದೆ. ಸೊ ರಿಪೋರ್ಟಿಂಗ್ಗೆ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಅಂತ 27th ಟೈಮ್ ಇದೆ. ಸೊ ಫಸ್ಟು ನಾವು ಈ ವಿಡಿಯೋದಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂತ ನೋಡೋಣ. So let us start the video now. So students, if you have not subscribed the channel, subscribe the channel and also share these videos with your friends. So first, if a seat is not allotted. ಸೊ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಏನು ಅಂತಂದರೆ, ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ವಿತೌಟ್ ಪೇಯಿಂಗ್ ಎನಿ ಸೆಕ್ಯೂರಿಟಿ ಡೆಪಾಸಿಟ್. ಸೊ ಆಲ್ರೆಡಿ ನೀವು ಸೆಕೆಂಡ್ ರೌಂಡಲ್ಲಿ ಸೆಕ್ಯೂರಿಟಿ ಡೆಪಾಸಿಟನ್ನು ಪೇ ಮಾಡಿರ್ತೀರ. ಸೊ ಥರ್ಡ್ ರೌಂಡ್ ಡೈರೆಕ್ಟ್ಲಿ ಯು ಕ್ಯಾನ್ ಫಿಲ್ ದ ಚಾಯ್ಸಸ್ ಆ್ಯಂಡ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ರೌಂಡ್ 3. ಸೊ ನೆಕ್ಸ್ಟ್ ಆಪ್ಷನ್ ಏನು ಅಂತಂದರೆ, ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಸೊ ಥರ್ಡ್ ರೌಂಡಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಯು ಕ್ಯಾನ್ ಗೆಟ್ ದಿ ಸೆಕ್ಯೂರಿಟಿ ಡೆಪಾಸಿಟ್ ಬ್ಯಾಕ್. ಸೊ ನಿಮಗೆ ಸೆಕ್ಯೂರಿಟಿ ಡೆಪಾಸಿಟು ರೀಫಂಡ್ ಮಾಡ್ತಾರೆ. ಸೊ ಈಗಲೇ ಅಲ್ಲ, ಆಫ್ಟರ್ ದ ಕೌನ್ಸಿಲಿಂಗ್ ಪ್ರಾಸೆಸ್ ಇಸ್ ಓವರ್. ಸೊ ನಿಮ್ಮ ಅಕೌಂಟ್ಗೆ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟನ್ನು ರೀಫಂಡ್ ಮಾಡ್ತಾರೆ. ಸೊ ದಿಸ್ ಆರ್ ದ 2 ಪಾಸಿಬಿಲಿಟೀಸ್. ನೆಕ್ಸ್ಟ್, if a seat is allotted to you, we will see all kinds of possibilities. So what is first possibility? You can join the college which is allotted in round 2 and you can opt for upgradation. ಸೊ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒರಿಜಿನಲ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಈಗ ಅದಾದಮೇಲೆ ನೀವು ಥರ್ಡ್ ರೌಂಡಲ್ಲಿ ಅಪ್ಗ್ರೇಡೇಷನ್ಗೆ ಹೋಗ್ಬೋದು. ಸೊ ಇನ್ನು ಯಾವುದಾದ್ರೂ ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ನೀವು ಥರ್ಡ್ ರೌಂಡಲ್ಲಿ ನೋಡ್ಬೋದು. ಸೆಕೆಂಡ್, ಅಪ್ಗ್ರೇಡೆಡ್ ಫ್ರಮ್ ರೌಂಡ್ 1 ಅಂತಂದರೆ, ಸೊ ಆಲ್ರೆಡಿ ನಿಮಗೆ ರೌಂಡ್ 1ನಲ್ಲಿ ಸೀಟ್ ಸಿಕ್ಕಿತ್ತು. ಸೊ ನೀವು ರೌಂಡ್ 2ಗೆ ಅಪ್ಗ್ರೇಡೇಷನ್ಗೆ ಅಂತ ಬಂದಿದ್ರಿ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಅಪ್ಗ್ರೇಡ್ ಆಗಿದೆ ಅಂದರೆ ಯಾವುದೋ ಒಂದು ಬೆಟರ್ ಕಾಲೇಜ್ ಸಿಕ್ಕಿದೆ. ಸೊ ನೀವು ಏನು ಮಾಡ್ಬೋದು ಅಂತಂದರೆ, ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ದಿ ಅಲಾಟೆಡ್ ಕಾಲೇಜ್ ಇನ್ ದಿ ರೌಂಡ್ 2. ಸೊ ರೌಂಡ್ 1 ಕಾಲೇಜು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಗೋ ಟು ರೌಂಡ್ 1 ಕಾಲೇಜ್. ಸೊ ರೌಂಡ್ 1ನಲ್ಲಿ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತೀರ ಆ ಕಾಲೇಜಿಗೆ ಹೋಗಿ ನಿಮ್ಮ ಒರಿಜಿನಲ್ಸ್ ಎಲ್ಲ ತೊಗೊಂಬಂದು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಾಗುತ್ತೆ. ಮತ್ತು ನೀವು ಥರ್ಡ್ ರೌಂಡ್ಗೆ ಅಪ್ಗ್ರೇಡೇಷನ್ಗೆ ಹೋಗ್ತೀನಿ ಅಂತಂದರೆ ನೀವು ಹೋಗ್ಬೋದು. ಅಥವಾ ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜೇ ಸಾಕು ಅಂತಂದರೆ ಯು ಕ್ಯಾನ್ ಜಾಯಿನ್ ದ ಕಾಲೇಜ್. ನೆಕ್ಸ್ಟು, ರಿಸೈನ್ ಅಲಾಟೆಡ್ ಸೀಟ್. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಸೀಟ್ ಅಲಾಟ್ ಆಗಿದೆ, ಬಟ್ ನಿಮಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ವೆದರ್ ಯು ಕ್ಯಾನ್ ರಿಸೈನ್ ದ ಸೀಟ್ ಅಂತ ಕೇಳೋದಾದರೆ, ಎಸ್, ಯು ಕ್ಯಾನ್ ರಿಸೈನ್ ದ ಸೀಟ್ ವಿತ್ ದ ಫೀಚರ್ ಆಫ್ ದಿ ಸೆಕ್ಯೂರಿಟಿ ಡೆಪಾಸಿಟ್. ನೀವು ಸೆಕ್ಯೂರಿಟಿ ಡೆಪಾಸಿಟ್ ಏನು ಪೇ ಮಾಡ್ತೀರಾ ಅದು ಕ್ಯಾನ್ಸಲ್ ಆಗುತ್ತೆ. 2 lakh rupees ಫಾರ್ ಡೀಮ್ಡ್ ಯೂನಿವರ್ಸಿಟಿ ನೀವು ಕಟ್ಟಿದರೆ ಅದು ಫೋರ್ಫೀಟ್ ಆಗುತ್ತೆ. ಅಥವಾ 11,000 rupees ಫಾರ್ ದಿ ಕ್ಯಾಟಗಿರಿ, 5,000 ಮತ್ತು 11,000 ಕ್ಯಾಟಗಿರಿ ಸ್ಟೂಡೆಂಟ್ಸ್ಗೆ ಏನಿದೆ ಸೊ ಅದು ಫೋರ್ಫೀಟ್ ಆಗುತ್ತೆ. ಸೊ ವಿತೌಟ್ ಫೋರ್ಫೀಚರ್ ಕ್ಯಾನ್ ಐ ಕ್ಯಾನ್ಸಲ್ ದ ಸೀಟ್ ಅಂತ ಕೇಳೋದಾದರೆ, ಆಫ್ಟರ್ 27th ನೋಟಿಫಿಕೇಷನ್ ಬಂದರೆ, ಇಫ್ ದೇರ್ ಆರ್ ಚಾನ್ಸಸ್, MCC ವಿಲ್ ಅಪ್ಡೇಟ್ ಇಟ್ ಆಫ್ಟರ್ 27th. ಸೊ ಲಾಸ್ಟ್ ಇಯರ್ ಚಾನ್ಸ್ ಕೊಟ್ಟಿದ್ದರು ಸೆಕೆಂಡ್ ರೌಂಡ್ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಈ ವರ್ಷ 27th ಆದಮೇಲೆ ಪಾಸಿಬಿಲಿಟಿ ಇದೆ. ಸೊ ಅವರು ಚಾನ್ಸ್ ಏನಾದರೂ ಇದ್ದರೆ, ಸೊ ಆಫ್ಟರ್ 27th ದೇ ಕ್ಯಾನ್ ಇಂಡಿಕೇಟ್. ಸೊ ಆಫ್ಟರ್ 27th ವಿಲ್ ಕಮ್ ಟು ನೋ ವೆದರ್ ದೇ ಆರ್ ಅಲೋಯಿಂಗ್ ದ ಕ್ಯಾಂಡಿಡೇಟ್ ಟು ರಿಸೈನ್ ದ ಸೀಟ್ ವಿತೌಟ್ ಫೋರ್ಫೀಚರ್ ವೆದರ್ ಫೋರ್ಫೀಚರ್ ಇಸ್ ಅಪ್ಲಿಕೇಬಲ್ ಅಂತ ನಮಗೆ ಅದಾದಮೇಲೆ ಗೊತ್ತಾಗುತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. So these are the possibilities before a candidate if seat is not allotted and if it is allotted. So I think it is clear to you. Students, if you have any other doubts, please leave in the comment section. I'll meet you in the next video, students. All the very best.